ಕೆಟ್ಟದಾಗಿ ಟ್ರೀಟ್ ಮಾಡೋದನ್ನ ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಒಬ್ಬ ಮಗ ಇದ್ದಾನೆ. ಇನ್ನೂ ಕೂಡ ಕೋರ್ಟು ಫೈನಲ್ ಡಿಸಿಷನ್ ಕೊಟ್ಟಿಲ್ಲ. ಸೊ ದರ್ಶನ್ ಅಭಿಮಾನಿಗಳಿಗೆ ಬೈಬೇಕು ಅನ್ನೋ ಟ್ರೋಲ್ ಮಾಡಿ ಕುದುರೆಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ನೋಟಿಸ್ ಅಂತ ತಗೊಂಬಂದಿದ್ರು. 2 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. ಅವನ ಕಷ್ಟನ, ಅವನ ನೋವು, ಅವನ ಕಣ್ಣೀರನ್ನ ನೋಡಿ ಖುಷಿ ಪಡ್ತದಾನೆ ಅಂತಂದ್ರೆ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ಸೊ ಗೈಸ್, ಇವತ್ತು ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ಬಂದ್ಬಿಟ್ಟು, ದರ್ಶನ್ ಅವ್ರಿಗೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಅಂತ ಒಂದು ನ್ಯೂಸ್ ಚಾನಲಲ್ಲಿ ನೋಡಿದೆ. ಸೊ ನ್ಯೂಸ್ ಚಾನಲ್ಗಳಿಗೆ ಯಾರು ಈ ವಿಷಯನ ಸ್ಪ್ರೆಡ್ ಮಾಡ್ತಾ ಇದ್ರೋ ಅವರಿಗೆ ಒಂದು ಸಿಂಪಲ್ ಲಾಜಿಕ್ ಅಂತ ಕೇಳ್ತೀನಿ. ರಮ್ಯಾ ಅವರ ಒಂದು ಇನ್ಸಿಡೆಂಟಲ್ಲಿ, ಹಾಗೆ ಪ್ರಥಮ್ ಅವರ ಇನ್ಸಿಡೆಂಟ್ಗಳಲ್ಲಿ ಲಾಯರ್ ಕಡೆಯಿಂದ ಒಂದು ಸಂದೇಶ ಬಂದಿತ್ತು ಅವರಿಬ್ಬರಿಗೂ. ಕೋರ್ಟಲ್ಲಿ ಕೇಸ್ ನಡೀತಿರೋ ಟೈಮಲ್ಲಿ ಆ ಕೇಸಿಗೆ ಸಂಬಂಧ ಪಡದೇ ಇರೋವಂಥವ್ರು ಯಾರು ಕೂಡ ಆ ಕೇಸಿನ ಬಗ್ಗೆ ಮಾತಾಡಬಾರ್ದು, ಚರ್ಚೆ ಮಾಡಬಾರ್ದು, ಡಿಸ್ಕಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸ್ ಅಂತ ತೊಗೊಂಬಂದಿದ್ರು. ಸೊ ನೀವು ಯಾವ ಆಧಾರದ ಮೇಲೆ ಅವ್ರಿಗೆ 7 ವರ್ಷ ಶಿಕ್ಷೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ನ್ಯೂಸ್ನ ತೋರಿಸ್ತಾ ಇದ್ದೀರ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ನಾನು ಹೇಳ್ದ ಹಾಗೆಯೇ ಅದ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಅನ್ನೋದಕ್ಕಿಂತ ಜಾಸ್ತಿ ಮಾತಾಡಲೇಬಾರ್ದು. ಸೊ ಅದಕ್ಕೋಸ್ಕರ ನಾನು ಈ ಟಾಪಿಕ್ ನಿಲ್ಲೇ ಬಿಡ್ತಾ ಇದ್ದೀನಿ. ಸೊ ನೀವು ಕೂಡ ನ್ಯೂಸ್ನ ಕೊಡೋಕ್ಕಿಂತ ಮುಂಚೆ 4 ಕಡೆ ವಿಚಾರಿಸ್ಕೊಂಡು, 4 ಕಡೆ ಸರ್ವೆ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಕುದುರೆಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ದರ್ಶನ್ ಅವರ ಹಸು ಕರುಗಳು, ಫಾರ್ಮ್ ಹೌಸಲ್ಲಿರೋಂಥ ಪ್ರತಿ ಪ್ರಾಣಿ ಪಕ್ಷಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಕುದುರೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ತೋರಿಸ್ತಾ ಇದ್ದೀರಾ. ಅದಕ್ಕೆ ಫಸ್ಟ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಾನು. ಏನು ಅಂದರೆ, ಫಾರ್ಮ್ ಹೌಸ್ನ ಮೇಂಟೈನ್ ಮಾಡುವಂಥ ಮ್ಯಾನೇಜರು ಕ್ಲಾರಿಟಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಕೂಡ 2-3 ಚಾನಲಲ್ಲಿ ರಿವೀಲ್ ಮಾಡಿದ್ದಾರೆ. ಹಾಗೆ ಚಾನಲ್ನವರ ವರದಿಗಾರರು ಕೂಡ ಅವ್ರ ಹತ್ರ ಹೋಗಿ ಕ್ಲಾರಿಫೈ ತೊಗೊಂಬಂದಿದ್ದಾರೆ. ಅದು ಆಲ್ರೆಡಿ ನೀವು ನೋಡಿರ್ತೀರ. ನೋಡದೇ ಇದ್ದರೆ ನೋಡಿ ಹೋಗಿ, ನಾನು ಈಗ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಸೊ ಇದು ಓಕೆ, ಮಾರಾಟಕ್ಕೆ ಇಟ್ಟಿದ್ದಾರೆ, ಮಾರಾಟ ಮಾಡೋಕ್ಕೆ ಇಟ್ಟಿದ್ದಾರೆ ಅನ್ನೋದು ಓಕೆ. ಸೊ ಆದರೆ ಅದನ್ನು ಯಾವ ಥರ ಬಿಂಬಿಸ್ತಿದ್ದಾರೆ ಅಂತಂದರೆ, ಸಾಕ್ಷಿಗಳಿಗೆ ದುಡ್ಡು ಕೊಟ್ಟು ಸಾಕ್ಷಿ ನಾಶ ಮಾಡೋದಕ್ಕೆ ದುಡ್ಡಿಲ್ಲ ದರ್ಶನ್ ಅವ್ರ ಹತ್ರ, ಬೇಲ್ ತೊಗೊಳಕ್ಕೆ ದುಡ್ಡಿಲ್ಲ ದರ್ಶನ್ ಅವ್ರ ಹತ್ರ, ಅದಕ್ಕೋಸ್ಕರ ಅವ್ರು ಸಾಕಿರೋ ಪ್ರಾಣಿಗಳ್ನ, ಪಕ್ಷಿಗಳ್ನ, ಕುದುರೆಗಳ್ನ, ಹಸು, ಆಕಳ, ಕರುಗಳನ್ನೆಲ್ಲ ಮಾರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಚಾನಲಲ್ಲಿ ನೋಡಿದೆ ನಾನು. ಎಲ್ಲ ದುಡ್ಡು ಅವ್ರ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿದೆ, ಅವ್ರಿಗೆ ಕೊಟ್ಟು ದುಡ್ಡೆಲ್ಲ ಖಾಲಿ ಮಾಡ್ಕೊಂಬಿಟ್ಟವ್ರೆ. ಇವಾಗ ಅವರು ಜೈಲಿಂದ ಹೊರಗಡೆ ಬರಬೇಕು ಅಂತಂದರೆ ದುಡ್ಡು ಕೊಡಲೇಬೇಕು, ಅದಕ್ಕೆ ದುಡ್ಡಿಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಎಲ್ಲ ಮಾರಿಸ್ತಿದ್ದಾರೆ ಅಂತೆಲ್ಲ ನ್ಯೂಸ್ ಓಡಾಡ್ತಿದೆ. ಸೊ ದರ್ಶನ್ ಅವರಿಗೆ ದುಡ್ಡಿನ ಅಭಾವ ಇದೆ ಅಂತ ನಿಮಗೆ ಹೇಳಿದ್ದೆ ಯಾರು? ದರ್ಶನ್ ಅವರು ಒಂದು ಇಂಟರ್ವ್ಯೂವಲ್ಲಿ ಒಂದು ಮಾತು ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಕಳಸ ಅಂತ ಏನು ಕರಿತೀವಿ ರಾಜ ಕುಟುಂಬ, ಆ ಫ್ಯಾಮಿಲಿ ಇರೋ ಒಬ್ಬ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಬಿಟ್ಟರೆ ನೆಕ್ಸ್ಟು ಅವ್ರ ಹತ್ರ ಇರೋಂಥ ಕಾರು ನನ್ನ ಹತ್ರ ಇದೆ ಇಂಟರ್ವ್ಯೂವಲ್ಲಿ ಹೇಳ್ತಾರೆ. ಸೊ ಆ ಕಾರಿನ ಬೆಲೆ ಸುಮಾರು ಕೋಟಿ ಆಗಿರುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿ ಅಂತ ಆಗಿರ್ಬೋದು ಅಥವಾ ಬೇರೆ ಕೆಲವೊಂದು ಇಂಡಸ್ಟ್ರಿಗಳನ್ನ ತಗೊಂಡ್ರು ದರ್ಶನ್ ಅವರ ಮನೆಯಲ್ಲಿ ಇರೋವಂಥಷ್ಟು ಕಾರು ಬೇರೆ ಯಾವ ನಟರ ಮನೆಯಲ್ಲೂ ಇಲ್ಲ. ಅವರಿಗೆ ದುಡ್ಡಿನ ಅಭಾವ ಇತ್ತು ಅಂತಂದರೆ ಯಾವುದೋ ಒಂದು ಕಾರ್ ಮಾರಿದ್ರೆ ಸಾಕು, ಅವರು ಬೇಜಾನ್ ದುಡ್ಡು ಮಾಡ್ಕೋತಾರೆ. ಬಟ್ ಸ್ವಲ್ಪ ಯೋಚನೆ ಮಾಡಿ ಒಂದು ನ್ಯೂಸ್ಗಳ್ನ ಸ್ಪ್ರೆಡ್ ಮಾಡಿ ಅಂತಂದರೆ, ಈಗ ನಾವು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳೇ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ಆ ವಿಷಯನ ಜನಕ್ಕೆ ಹೇಳಬೇಕು ಅಂತಂದಾಗಲೇ 4-5 ಕಡೆ ವಿಚಾರಿಸಿ ಸರ್ವೆಗಳು ಮಾಡಿ ಪಾಯಿಂಟ್ ಕರೆಕ್ಟಾ ತಪ್ಪಾ ಅಂತ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ಅಂಥದ್ರಲ್ಲಿ ನೀವು ಲಕ್ಷಾಂತರ ಜನ ಫಾಲೋವರ್ಸ್ನ ಇಟ್ಕೊಂಡಿರ್ತೀರ, ಲಕ್ಷಾಂತರ ಜನ ನಿಮ್ಮ ಮಾತುಗಳನ್ನ ನಂಬ್ತಾರೆ. ಹಾಗಿರ್ಬೇಕಾದ್ರೆ ಯಾವುದೋ ಒಂದು ಸುಳ್ಳು ವಿಷಯಗಳನ್ನ ತಗೊಂಬಂದು ಜನರಿಗೆ ಸ್ಪ್ರೆಡ್ ಏನಕ್ಕೆ ಮಾಡ್ತೀರಾ? ತಪ್ಪಲ್ವಾ? ದರ್ಶನ್ ಅವರಂದರೆ TRP. ದರ್ಶನ್ ಅವ್ರ ವಿಷಯ ಹಾಕಿದ್ರೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಕಾಮೆಂಟ್ಸ್ ಬರುತ್ತೆ, ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನೀವು ಮಾಡ್ತೀರಾ, ಓಕೆ ಮಾಡಿ. ಆದರೆ ಇರೋಂಥ ಸತ್ಯಾಂಶಗಳನ್ನ ಮಾತಾಡಿ. ಸತ್ಯಾಂಶಗಳನ್ನ ಮಾತಾಡಿದಾಗ ಅಭಿಮಾನಿಗಳಿಗೂ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗುತ್ತೆ, ಅದು ನಿಮಗೆ ಚಾನಲ್ಗೆ ಒಳ್ಳೆ ಗ್ರೋತ್ ಕೂಡ ಆಗುತ್ತೆ. ಅದನ್ನು ಬಿಟ್ಟು ಇಲ್ದಿರೋ ವಿಷಯಗಳನ್ನ ತಗೊಂಬಂದು ನಾನು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀನಿ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದರೆ ನಾಳೆ ದಿನ ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಇದನ್ನು ತಲೆಲಿಟ್ಕೊಳ್ಳಿ. ಸೊ 3ನೇ ವಿಷಯ ಬಂದ್ಬಿಟ್ಟು, ಗಲ್ಲು ಶಿಕ್ಷೆಗೆ ಕಡ್ಡಾಯ, ಪಕ್ಕ ಫಿಕ್ಸು, ಆಲ್ರೆಡಿ ಕೋರ್ಟಲ್ಲಿ ಅನೌನ್ಸ್ ಆಗಿಬಿಟ್ಟಿದೆ. ಏನು ಅಂದರೆ, ದರ್ಶನ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೆಲವು ಯೂಟ್ಯೂಬರ್ಸು ತಮ್ಮ ಚಾನಲ್ಗಳಲ್ಲಿ ಹಾಕ್ಕೊಂಡಿರೋದು ನೋಡಿದೆ. ಬಟ್ ಇದು ಆ್ಯಕ್ಚುಲಿ
ನ್ಯೂಸ್ ಚಾನಲ್ ಯಾರೂ ಈ ಥರ ಪಬ್ಲಿಷ್ ಮಾಡಿಲ್ಲ. ಬಟ್ ಯೂಟ್ಯೂಬರ್ಸ್ ಕೆಲವರು ಹಾಕಿರೋದನ್ನ ನೋಡಿರೋದು, ಕೆಟ್ಟದಾಗಿ ಟ್ರೋಲ್ ಮಾಡಿ ಹಾಕಿರೋದನ್ನ ನೋಡಿರೋದು. ಸೊ ನೆಮ್ಮದಿ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಒಂದು ಸಾಂಗ್ ರಿಲೀಸ್ ಆಯಿತು, ಕೂಡ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ. ಅದಾದಮೇಲೆ ಒಂದೇ ಒಂದು ಸಲ ಅಂತ ಒಂದು ಸಾಂಗ್ ರಿಲೀಸ್ ಆಯಿತು. ಸೊ ಅದನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಹತ್ರ ಹೇಳೋದೇನಂತಂದರೆ, ನೀವು ಟ್ರೋಲ್ ಮಾಡಿ, ಬೇಡ ಅಂತ ಹೇಳಲ್ಲ, ಟ್ರೋಲ್ ಮಾಡಿ. ನಿಮ್ಮ ಲೈಫೇ ಅದರಲ್ಲಿ ನಡೀತೈತೆ ಅನ್ಬೇಕಾದ್ರೆ, ನೀವು ಅದರಿಂದ ಅನ್ನ ತಿಂತಿದ್ದೀರ ಅಂತ ಅನ್ಬೇಕಾದ್ರೆ, ಅದು ನಿಮ್ಮ ಕೆಲಸ ಅಂತ ಇರಬೇಕಾದ್ರೆ ಅದ್ರಲ್ಲಿ ಮಾತಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಜಸ್ಟ್ ಸ್ವಲ್ಪ ಯೋಚನೆ ಮಾಡಿ, ಯಾರೂ ನಿಮಗೆ ಶತ್ರು ಅಲ್ಲ. ಈಗ ಸುದೀಪ್ ಅವರು ದರ್ಶನ್ ಅವ್ರಿಗೆ ಶತ್ರು ಅಲ್ಲ, ದರ್ಶನ್ ಅವರು ಶಿವರಾಜ್ ಕುಮಾರ್ ಅವ್ರಿಗೆ ಶತ್ರು ಅಲ್ಲ, ಯಾರಿಗೂ ಶತ್ರುಗಳಲ್ಲ. ಇಲ್ಲಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅವ್ರನ್ನ ಶತ್ರುಗಳನ್ನಾಗಿ ಮಾಡ್ತಾ ಇರೋದು ಅವ್ರ ಅಭಿಮಾನಿಗಳಂತೂ ನಾನು ಹೇಳಲ್ಲ. ಯಾರ ಅಭಿಮಾನಿಗಳು ಆಗಿಲ್ದಂಗೆ ನಿಮಗೆ, ಈಗ ಎಕ್ಸಾಂಪಲಾಗಿ ಹೇಳ್ಬೇಕಂದ್ರೆ, ನಾನು ಸುದೀಪ್ ಅವ್ರ ಅಭಿಮಾನಿ ಅಂತ ಅಂದ್ಕೊಟ್ವಿ. ಈಗ ದರ್ಶನ್ ಅಭಿಮಾನಿಗಳು ಇರ್ತಾರೆ. ಸೊ ದರ್ಶನ್ ಅಭಿಮಾನಿಗಳಿಗೆ ಬೈಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇಲ್ಲ. ಸೊ ದರ್ಶನ್ ಅಭಿಮಾನಿಗಳಿಗೂ ಸುದೀಪ್ ಅವ್ರಿಗೆ ಅಭಿಮಾನಿಗಳಿಗೂ ಬೈಬೇಕನ್ನೋ ಇಂಟೆನ್ಷನ್ ಅವ್ರಿಗಿರಲ್ಲ. ಈ ಸೆಂಟ್ರಲ್ಲಿ ಒಬ್ರು ಇರ್ತಾರೆ, ಅವ್ರಿಬ್ಬರು ಅಭಿಮಾನಿಗಳೂ ಅಲ್ಲ. ಸೊ ಅವ್ರಿಗೆ ಅಭಿಮಾನದ ಬೆಲೆನೂ ಗೊತ್ತಿರಲ್ಲ. ಅವ್ರು ಏನು ಮಾಡೋದು, ಆ ಒಂದು ಅಕೌಂಟಲ್ಲಿ ಸುದೀಪ್ಗೆ ಬೈಯೋದು, ಇನ್ನೊಂದು ಅಕೌಂಟಲ್ಲಿ ದರ್ಶನ್ಗೆ ಬೈಯೋದು. ಸೊ ಅದನ್ನು ಸುದೀಪ್ ಅಭಿಮಾನಿಗಳು ಸುದೀಪಿಗೆ ಸುದೀಪ್ ಸರಿಗೆ ಬೈದಿರೋದನ್ನ ನೋಡಿದಾಗ, ಓ ನಮ್ಮ ಹೀರೋಗೆ ಬೈದ್ಬಿಟ್ರು, ನಮ್ಮ ಹೀರೋಗೆ ಬೈದ್ಬಿಟ್ರು ಅಂತ ಹೇಳ್ಬಿಟ್ಟು ಇವರು ಅವ್ರ ಹೀರೋಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದು. ಅವ್ರ ಹೀರೋ ನಮ್ಮ ಹೀರೋಗೆ ಬೈದ್ಬಿಟ್ರು ಅಂತ ಇವ್ರ ಹೀರೋಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಈ ಥರ ನಡೀತಾ ಇದೆ. ಸ್ವಲ್ಪ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ಅಭಿಮಾನಿ ತನ್ನ ಹೀರೋನ ಇಷ್ಟಪಡ್ತಾನೆ, ಆ ಅಭಿಮಾನಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹೀರೋಗೆ ಯಾವುದೇ ಕಾರಣಕ್ಕೂ ಬೈಯೋಕ್ಕೆ ಚಾನ್ಸ್ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಸ್ವಲ್ಪ ಕೆಟ್ಟದಾಗಿ ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಕೂಡ ಕೋರ್ಟು ಫೈನಲ್ ಡಿಸಿಷನ್ ಕೊಟ್ಟಿಲ್ಲ. ಮಾಡಿದ್ದಾರೆ, ಇವ್ರಿಗೆ ಶಿಕ್ಷೆ ಆಗಬೇಕು, ಇವ್ರಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಕೊಡಬೇಕು ಅಥವಾ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂತ ಇನ್ನೇನು ಫೈನಲ್ ಮಾಡಿಲ್ಲ. ಓಕೆನಾ? ಸೊ ಸ್ವಲ್ಪ ಮಾನವೀಯತೆ ಇರಲಿ. ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಒಬ್ಬ ಮಗ ಇದ್ದಾನೆ, ಹೆಂಡತಿ ಇದ್ದಾರೆ, ಅವ್ರಿಗೂ ಇನ್ನೂ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಸೊ ಒಬ್ಬ ಮನುಷ್ಯನ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡೋದನ್ನ ಕೆಲವರು ಹೇಳ್ತಾರೆ, ಆಯಿತು ಅಲ್ಲಿದಾಯಿತು, ಅವರು ವಿಕೃತ ಕಾಮಿಗಳು, ಇವ್ರು ಕಾಮುಕರು ಅಂತೆಲ್ಲ ಮಾತಾಡ್ತಿರ್ತಾರಲ್ಲ. ನನ್ನ ಕೇಳೋದಾದರೆ, ಒಬ್ಬ ವ್ಯಕ್ತಿಯ ಕಷ್ಟ ನೋಡಿ ಸಂತೋಷ ಪಡೋಂಥ ವ್ಯಕ್ತಿನ ಕಾಮುಕ, ವಿಕೃತ ಕಾಮಿ ಅಂತಂದರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಸೊ ಯಾಕಂದರೆ ಅವನ ಮನಸ್ಸಿನಲ್ಲಿ ಅವನ ಕಷ್ಟನ, ಅವನ ನೋವು, ಅವನ ಕಣ್ಣೀರನ್ನ ನೋಡಿ ಖುಷಿ ಪಡ್ತದಾನೆ ಅಂತಂದರೆ ಅವನಷ್ಟು ವಿಕೃತ ಕಾಮಿ ಯಾರೂ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಿಮ್ಮ ಹೀಗೆ ನೋಡ್ತಾ ಇರಿ, ಎಂಕರೇಜ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ